ಸೆಲೆಬ್ರಿಟಿ ಸಿನಿಮಾದ ನಾಯಕ ಅಶ್ವಿನ್ ಹಾಗೆ ನಾಯಕಿ ಪ್ರಿಯಾಂಕಾ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರನ್ನ ಮಾತನಾಡ್ಸೋಣ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಸರ್, ಶೂಟಿಂಗ್ ತುಂಬಾ ಅದ್ಭುತವಾಗಿ ನಡೀತಾ ಇತ್ತು. ಸಾಂಗ್ ಶೂಟಿಂಗ್ ಮಾಡ್ತಾ ಇದ್ರ, ಯಾವ ರೀತಿಯಾಗಿ ಒಂದು ಮುಂಜಾಗ್ರತವಾಗಿ ಒಂದು ಡ್ಯಾನ್ಸ್ ಏನಾದರೂ ಶುರು ಮಾಡಿದ್ರ ಅಥವಾ ಡ್ಯಾನ್ಸರ್ ಅಂತಲ್ಲ, ಹಾಬಿ. ನನಗೆ ಡ್ಯಾನ್ಸ್ ತುಂಬ ಇಷ್ಟಪಟ್ಟು ಮಾಡ್ತಾಯಿದ್ದೆ ಚಿಕ್ಕ ವಯಸ್ಸಿಂದ. ಸೊ ಹಾಗಾಗಿ ಸ್ವಲ್ಪ ಈಸಿ ಆಯಿತು. ಜಾನಿ ಮಾಸ್ಟರ್ ಸ್ಟೆಪ್ಗಳಂದರೆ ಕಷ್ಟ ಇದ್ದೇ ಇರುತ್ತೆ, ಬಟ್ ಬಿಫೋರ್ ಡ್ಯಾನ್ಸ್ ಒಂದು ಸ್ವಲ್ಪ ಹಾಬಿ ಇದ್ದಿದ್ದರಿಂದ ಸ್ವಲ್ಪ ಈಸಿ ಆಯಿತು ಅಷ್ಟೇ. ಚೆನ್ನಾಗಿ ಬಂದಿದೆ. ಮೇಡಮ್ ನಮಸ್ತೆ. ನಮಸ್ತೆ ಮ್ಯಾಮ್. ಸರ್ ಬಗ್ಗೆ ಹೇಳ್ತಾ ಇದ್ರಿ, ಮಾಸ್ಟರ್ ಅಂತ. ಯಾ ಇವ್ರ ಬಗ್ಗೆ ನಾನು ಏನೂ ಹೇಳೋದಿಲ್ಲ. ಹಿ ಈಸ್ ವೆರಿ ಟ್ಯಾಲೆಂಟೆಡ್ ಆ್ಯಂಡ್ ತುಂಬ ಡೆಡಿಕೇಟೆಡ್ ಆಗಿದ್ದಾರೆ. ಡಾನ್ಸ್ ಅಂತ ಅಂದರೆ ಬಂದರೆ ಫಸ್ಟ್ ಓಕೆ ಐ ಆಮ್ ರೆಡಿ ಅಂತ ಬಂದು ಫಸ್ಟ್ ನಿಂತ್ಕೊಳ್ತಾರೆ. ಸೊ ತುಂಬ ಅದೇ ಹೇಳ್ದಾಗೆ ಹ್ಯಾವಿಂಗ್ ಸೆಡ್ ದ್ಯಾಟ್ ಹಿ ಈಸ್ ಅ ವೆರಿ ಟ್ಯಾಲೆಂಟೆಡ್ ಆ್ಯಂಡ್ ತುಂಬ ಚೆನ್ನಾಗಿ ಕೋಆಪ್ರೇಟ್ ಮಾಡ್ತಾರೆ ಪ್ರತಿಯೊಂದಕ್ಕೂ. ಯಾ ಓಕೆ ಸರ್, ನಿಮ್ಮ ಬಗ್ಗೆ ಹೇಳಿದ್ರು ಅವರು ಒಂದು ಎಕ್ಸ್ಪ್ರೆಷನ್ ಹೇಗಿತ್ತು ಡ್ಯಾನ್ಸ್ನಲ್ಲಿ? ಅವರು ಕಣ್ಣೆಲ್ಲ ಇದನ್ನು ಮಾಡಿ ಹೇಳ್ತಾ ಇದ್ರು. ಅವ್ರ ಎಕ್ಸ್ಪ್ರೆಷನ್ ಏನು ಹೇಳ್ತೀರಾ ನೀವು? ಅದು ಅವರು ಡ್ಯಾನ್ಸ್ ಅವ್ರು ಇಷ್ಟಪಟ್ಟಿದ್ದಾರೆ, ಅದಕ್ಕೆ ಇಷ್ಟಪಟ್ಟಿದ್ದಾರೆ. ಬಟ್ ಆ್ಯಕ್ಟಿಂಗ್ ವೈಸ್ ಬಂದರೆ ಗೊತ್ತಲ್ಲ ನಿಮಗೆ, ಅವರು ಮಹಾನಟಿ ಅಲ್ವಾ ಎಷ್ಟೇ ಆದ್ರೂ. ಆ್ಯಕ್ಟಿಂಗ್ ವೈಸಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸ್ಕ್ರೀನ್ ಆಮೇಲೆ ಅವ್ರಿಗೆ ತುಂಬ ಚಾಲೆಂಜಿಂಗ್ ರೋಲ್ ಇತ್ತು ನಮ್ಮ ಸಿನಿಮಾದಲ್ಲಿ. ಅದು ಕೆಲವು ಫಸ್ಟೆಲ್ಲ ನಾವು ನೋಡ್ತಾ ಇದ್ದಾಗ ಬ್ಯೂಟಿ ಜೊತೆ ಆ ಸ್ಕಿಲ್ ಇರೋರು ಬೇಕಾಯಿತು. ಅದು ಯಾರು ಕೆಲವು ಸ್ಕ್ರಿಪ್ಟ್ ಕೊಟ್ಟಾಗ ಅದನ್ನು ರೀಚ್ ಆಗೋಕ್ಕಾಗ್ತಾ ಇರಲಿಲ್ಲ, ಆ ಡೈಲಾಗ್ಸ್ಗಳದ್ದು ಅದೆಲ್ಲ. ಬಟ್ ಇವರೆಲ್ಲ ಒಂದೊಂದು ಸರಿ ನೋಡಿಕೊಂಡು ಒಂದು ಹಾಫ್ ಆನ್ ಅವರಲ್ಲೆಲ್ಲ ಮಾಡ್ತಾಯಿದ್ರು. ಸೊ ಅದು ತುಂಬ ಇಷ್ಟ ಆಯಿತು. ಬಟ್ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಂದರೆ ನೀವು ನಾರ್ಮಲ್ ಪ್ರಿಯಾಂಕಾ ಏನು ಬೇರೆ ಬೇರೆ ಅದರಲ್ಲಿ ನೋಡ್ತಾಯಿದ್ರಿ, ಅದನ್ನೆಲ್ಲ ಬಿಟ್ಟು ಆ್ಯಕ್ಟಿಂಗಲ್ಲಿ ಇಷ್ಟಪಡ್ತೀರಾ ಈ ಸಿನಿಮಾದಲ್ಲಿ? ಎಸ್ ಸರ್, ಹೊಸಬ್ರನ್ನ ನಂಬ್ಕೊಂಡು ಈಗ ಒಬ್ಬರು ಬಂಡವಾಳ ಹಾಕಿದ್ದಾರೆ ಅಂತಂದರೆ ಒಂದು ದೊಡ್ಡ ಜವಾಬ್ದಾರಿ ಇರುತ್ತೆ, ಒಂದು ಕತೆ ತುಂಬ ಚೆನ್ನಾಗಿರುತ್ತೆ ಅಂತ. ನಿರ್ಮಾಪಕರ ಬಗ್ಗೆ ಏನು ಹೇಳ್ತೀರಾ ಸರ್? ಇಲ್ಲ, ಅದೇ ಹೇಳಿದ್ನಲ್ಲ, ನಮ್ಮ ನಿರ್ಮಾಪಕರು ಸಾರಾ ಮಹೇಶ್ ಅಣ್ಣ ಅವರು, ಸುಷ್ಮಾ ಅವರಿಬ್ಬರು ಯಾವುದೂ ಹೊಸಬ್ರಿಗೆ ಇಷ್ಟು ಹಾಕಿದ್ರೆ ಇಷ್ಟು ರಿಟರ್ನ್ ಬರುತ್ತಾ ಈ ಯೋಚನೆ ಇಟ್ಕೊಂಡು ಮಾಡೇ ಇಲ್ಲ. ಸಿನಿಮಾ ಚೆನ್ನಾಗಿ ಮಾಡೋಣ, ನೋಡೋಣ. ಎಲ್ಲರೂ ಹೊಸಬ್ರೇ ಆಗಿರ್ತಾರೆ ಸ್ಟಾರ್ಟಿಂಗ್ ಬಂದಾಗ, ಎಕ್ಸೆಪ್ಟ್ ಮಾಡಿರೋದಕ್ಕೆ ತಾನೇ ಅವರೆಲ್ಲ ಇದಾಗಿರೋದು. ಸೊ ಹಾಗಾಗಿ ಕ್ಲೀನಾಗಿ ಕೆಲಸ ಮಾಡೋಣ, ನೋಡೋಣ, ಏನಾದರೂ ಆಗಲಿ ಫೇಸ್ ಮಾಡೋಣ. ಎಲ್ಲೂ ಹಂಗಂತ ಹೊಸಬ್ರಿಗೆ ಇಷ್ಟೇ ಬಜೆಟು ಇಷ್ಟು ರಿಟರ್ನು ಈ ಅಂದರೆ ಈ ಲಿಮಿಟ್ಸ್ ಇಟ್ಕೊಂಡು ಮಾಡೋದು ಬೇಡ ಅಂತ ಮಾಡಿದ್ದಾರೆ. ಬಟ್ ಸ್ಯಾಟಿಸ್ಫೈ ಇದೆ ನಮಗೂ, ಚೆನ್ನಾಗಾಗಿದೆ ಅಂತ ನೋಡೋಣ. ಸರ್, ಈ ಒಂದು ಸಿನಿಮಾದಲ್ಲಿ ಇಬ್ಬರು ಕಪಲ್ ಥರ ಕಾಣ್ತಾ ಇದ್ದೀರಾ ಸಿನಿಮಾದಲ್ಲಿ. ಅಂದರೆ ಇಲ್ಲಿ ಯಾವ ಮೆಸೇಜ್ ಇದೆ? ಯೂತ್ಸ್ಗಳಿಗೆ ಏನು ಮೆಸೇಜ್ ಕೊಡೋದಕ್ಕೆ ಹೋಗ್ತಿದ್ದೀರಾ ಸೆಲೆಬ್ರಿಟಿ ಮೂವಿ ಮೂಲಕ? ಅಲ್ಲ, ಸಿನಿಮಾದಲ್ಲಿ ಕಪಲ್ಲೇ ಮೆಸೇಜ್ ಅಂತ ಅಂದರೆ ಇದರಲ್ಲಿ ಏನು ಮೆಸೇಜ್ ಹೇಳ್ಬೋದು ಅಂದರೆ ಒಂದು ಟ್ರೂ ಲವ್ ಸ್ಟೋರಿ ಹೇಳ್ಬೋದು, ಅದೊಂದು ಇದೆ. ಬಿಟ್ಟರೆ ಸುಮಾರು ಮೆಸೇಜಸ್ ಇದೆ ಸಿನಿಮಾದಲ್ಲಿ. ಅದನ್ನು ಜನ ಹೇಗೆ ತಗೊಂತಾರೆ ಅದ್ರ ಮೇಲೆ ಅಷ್ಟೇ ಡಿಪೆಂಡ್ ಆಗೋದು. ಬಟ್ ತುಂಬ ಒಳ್ಳೆ ಮೆಸೇಜಸ್ ಇದೆ. ಅವರು ಹೇಳ್ತಾ ಇರೋದು ತುಂಬ ಒಳ್ಳೆ ಮೆಸೇಜ್ ಇದೆ. ಅದನ್ನು ಅದೊಂದು ಮೆಸೇಜ್ ನಾವು ಹೇಳಿದ್ರೆ ಕಂಪ್ಲೀಟ್ ನಿಮ್ಗೆ ಅರ್ಥ ಆಗಿಬಿಡುತ್ತೆ. ಆ್ಯಂಡ್ ಏನಂದರೆ ಒಂದು ಮೆಸೇಜ್ ಅಂತ ಅಲ್ಲ, ತುಂಬ ಒಳ್ಳೊಳ್ಳೆ ರೀತಿಯಲ್ಲಿ ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗದೆ ಆ್ಯಂಡ್ ನೀವು ಅದನ್ನು ಎಕ್ಸ್ಪೆಕ್ಟ್ ಮಾಡಿರಲ್ಲ. ಓಕೆ, ಈ ಥರ ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರಲ್ಲ, ಇಟ್ಸ್ ಅ ವೆರಿ ಗುಡ್ ಕಂಟೆಂಟ್ ಅಂತ ನೀವು ಆಫ್ಟರ್ ಸಿನಿಮಾ ನಿಮ್ಗೆ ಅನಿಸುತ್ತೆ. ಸೊ ಆ ಥರದ್ದೊಂದು ಒಳ್ಳೆ ಕಂಟೆಂಟ್ ಇದೆ, ಒಳ್ಳೆ ಮೆಸೇಜ್ ಇದೆ ಅಂತ ಹೇಳ್ಬೋದು. ಓಕೆ, ನಿಮಗೆ ಈ ಒಂದು ಕತೆ ಕೇಳಿದಾಗ ಏನು ಅನ್ನಿಸ್ತು? ಮತ್ತು ಚಾಲೆಂಜಿಂಗ್ ಪಾತ್ರಗಳು ನೀವು ಬೇಕು ಅಂತ ಹೇಳ್ತಿದ್ರಿ. ಈ ಒಂದು ಸಿನಿಮಾದಲ್ಲಿ ಕತೆ ಬಂದ ತಕ್ಷಣ ಅಥವಾ ನಾನು ಇದನ್ನು ಮಾಡಬಲ್ಲೆ, ಚಾಲೆಂಜಿಂಗಾಗಿ ತೊಗೊಳ್ಬಲ್ಲೆ ಅಂತ ಏನು ಅನ್ನಿಸ್ತು ಈ ಕತೆ ಕೇಳಿದ ತಕ್ಷಣ? ಮ್ಯಾಮ್, ಆ್ಯಕ್ಟಿಂಗ್ ಅಂತ ಬಂದಾಗ ಎಲ್ಲ ಥರ ಆ್ಯಕ್ಟಿಂಗನ್ನು ಕೂಡ ನಾವು ಮಾಡಬೇಕಾಗತ್ತೆ. ಆ್ಯಂಡ್ ಅದರಲ್ಲಿ ಈ ಒಂದು ಕ್ಯಾರೆಕ್ಟರ್ ತುಂಬ ತುಂಬ ಏನಂದರೆ ಚಾಲೆಂಜಿಂಗ್ ಆಗಿದೆ. ಆ್ಯಂಡ್ ನಾನು ಇದನ್ನು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ನನಗನ್ಸಿದ್ದು. ಆ್ಯಂಡ್ ಇದನ್ನು ಮಾಡಲೇಬೇಕು ಅಂತ ತುಂಬ ಅನಿಸಿತ್ತು. ಸೊ ಹಾಗಾಗಿ ಈ ಒಂದು ಕತೆ ತುಂಬ ಚೆನ್ನಾಗಿದೆ. ಆ್ಯಂಡ್ ಈ ಒಂದು ಪಾತ್ರಕ್ಕೆ ನಾನು ತುಂಬ ಚೆನ್ನಾಗಿ ಸೂಟ್ ಆಗ್ತೀನಿ ಅಂತ ನನಗೆ ಅನಿಸಿರೋದ್ರಿಂದ ನಾನು ಇದೊಂದು ಸಿನಿಮಾನ ಒಪ್ಕೊಂಡಿದ್ದು. ಓಕೆ ಸರ್, ಒಂದು ಮಾತಿದೆ ಸರ್, ಕ್ಯೂಟಾಗಿರೋ ಹುಡುಗಿಯರೆಲ್ಲ ಮೋಸ ಮಾಡ್ತಾರೆ, ಕೈ ಕೊಡ್ತಾರೆ ಅಂತ. ಸಿನಿಮಾದಲ್ಲಿ ಏನಾದರೂ ಕ್ಯೂಟಾಗಿರೋ ಹುಡುಗಿ ಮೋಸ ಮಾಡ್ತಾರಾ? ಸಾಧ್ಯತೆ ಇದೆಯಾ? ಇಲ್ಲ, ನಮ್ಮ ಸಿನಿಮಾ ಆ ಥರ ಇಲ್ಲ. ಯಾರಿಗೂ ಮೋಸ ಮಾಡೋ ಥರದ್ದು ಯಾವುದೂ ಇಲ್ಲ ನಮ್ಮಲ್ಲಿ. ಇಲ್ಲ, ಆ ಥರ ಎಲ್ಲ ಏನೂ ಇಲ್ಲ. ಹೇಳಿದ್ನಲ್ಲ, ಒಂದು ಟ್ರೂ ಲವ್ ಸ್ಟೋರಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಯಾಕಂತಂದರೆ ಸಿನಿಮಾ ಬಿಡುಗಡೆ ಆದಮೇಲೆ ಪೋಸ್ಟ್ ಅವರೇ ಟ್ರೋಲ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಎಲ್ಲ ಹುಡುಗಿಯರು ಕ್ಯೂಟ್ ಆಗಿರ್ತಾರೆ, ಆಮೇಲೆ ನಮ್ಮ ಹುಡುಗಂಗೆ ಕೈ ಕೊಟ್ಬಿಡ್ತಾರೆ ಅಂತ. ಆ ರೀತಿ ಏನಾದರೂ ನಿಮ್ಮ ಪ್ರಕಾರ ನಾನು ಕ್ಯೂಟ್ ಆಗಿದ್ದೀನಿ ಅಂತ ಅರ್ಥ, ರೈಟ್?
ಥ್ಯಾಂಕ್ ಯು. ಕ್ಯೂಟ್ ಆಗಿಲ್ದಲ್ಲ ಯಾರು ಹೀರೋಯಿನಾಗಿ ಹಾಕಂತಾರೆ. ಸರ್ ಈ ಒಂದು ಸಿನಿಮಾಗೆ ಬರೀ ಕ್ಯೂಟಾಗೇ ಇರಬೇಕಾ? ನೋ ಅಲ್ಲ, ಬರೀ ಕ್ಯೂಟಾಗೇ ಇರಬೇಕಾ? ಎರಡೂ ಇರಬೇಕು. ಎರಡೂ ಇರಬೇಕಲ್ಲ. ಬೋಂಡ. ಎಸ್ ಸರ್, ಈ ಒಂದು ಸೆಲೆಬ್ರಿಟಿ ಸಿನಿಮಾಗೆ ಒಂದು ದೊಡ್ಡ ಶಕ್ತಿಯಾಗಿ ಸಿಕ್ಕಿರುವಂಥದ್ದು ಸುದೀಪ್ ಸರ್ ಅವರ ಸಾಥ್. ಸುದೀಪ್ ಸರ್ ಬಗ್ಗೆ ಏನು ಹೇಳ್ತೀರಿ ಸರ್? ಇಲ್ಲ, ಹೇಳಿದ್ನಲ್ಲ ಈಗ ಯಾರೋ ಹೊಸ್ಬ ಲಾಂಚ್ ಮಾಡಬೇಕು ಅಂತ ಅಂದರೆ ಕೆಲವರು ಅಂದರೆ ಯಾರು ಆಗ್ಬೋದು, ಇಲ್ಲೋ ಮಾಮೂಲಿ ಬೆಂಗಳೂರಲ್ಲಿ ಕೇಳಿದ್ರೆ ಮಾಡೋಕೆ ಹಿಂದೆ ಮುಂದೆ ನೋಡ್ತಾರೆ. ಬಟ್ ಅವ್ರು ಅಂಥ ದೊಡ್ಡ ಸೌತ್ ಸೂಪರ್ ಸ್ಟಾರು. ಯಾವುದೇ ಒಂದು ಅಹಂ ಇಲ್ಲದೆ ಏನೂ ಇಲ್ಲದೆ ಅಷ್ಟು ದೂರ ಬಂದು ಟೀಸರ್ ಲಾಂಚ್ ಮಾಡಿಕೊಟ್ರು, ಒಳ್ಳೇದಾಗಲಿ ಅಂತ ವಿಶ್ ಮಾಡಿದ್ರು, ಟಿಪ್ಸ್ ಕೊಟ್ಟಿದ್ದಾರೆ. ನಮ್ಮ ವೇರ್ ಲಕ್ಕಿ ಅಷ್ಟೇ. ಸರ್ ಟಿಪ್ಸ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರಿ ಸುದೀಪ್ ಸರ್. ಏನು ಟಿಪ್ಸ್ ಕೊಟ್ಟಿದ್ದಾರೆ ಸರ್ ಸುದೀಪ್ ಸರ್ ನಿಮಗೂ? ಅಲ್ಲ ಅಂದರೆ ಸಿನಿಮಾ ಬಗ್ಗೆ ಈಗ ನಾವು ಡ್ಯಾನ್ಸ್ ಚೆನ್ನಾಗಿ ಮಾಡ್ತಿದ್ದೀವಿ, ಅದನ್ನು ಹೆಂಗೆ ಇಂಪ್ರೂವೈಸ್ ಮಾಡ್ಕೋಬೇಕು, ಯಾವ ಥರ ಪ್ರೊಜೆಕ್ಟ್ ಮಾಡ್ಕೋಬೇಕು, ಆ ಥರ ಸಿನಿಮಾ ಮೇಕಿಂಗ್ ಇರ್ಬೋದು, ಆಮೇಲೆ ಮಾರ್ಕೆಟಿಂಗಲ್ಲಿ ಏನು ಮಾಡಬೇಕು ಅದೆಲ್ಲ ಸುಮಾರು ಹೇಳಿದ್ರು. ಯಾವ ಥರ ಸಾಥ್ ಕೊಟ್ಟಿದ್ದಾರೆ ಪ್ರತಿಯೊಬ್ಬರಿಗೂ ಅಂತ ಅಂದರೆ, ಆ್ಯಂಡ್ ಅವ್ರು ಯಾವಾಗ ಟೀಸರ್ ನೋಡಿದ್ರು ಪ್ರತಿಯೊಬ್ರಿಗೂ ಕೂಡ ಓಕೆ, ಅವರು ಒಬ್ಬರ ಬಗ್ಗೆ ಮಾತಾಡಲಿಲ್ಲ. ಕಿರಣ್ ಸರ್ ಅವರು ಫ್ರೆಂಡ್, ಬಟ್ ಆದ್ರೂ ಹೀರೋ ಬಗ್ಗೆ ಆಗಿರಲಿ, ಹೀರೋಯಿನ್ ಬಗ್ಗೆ ಆಗಿರಲಿ, ಇವ್ರು ಏನು ಚೇಂಜ್ ಮಾಡ್ಕೊಬೋದು ಪ್ರತಿಯೊಂದನ್ನು ಕೂಡ ಹೇಳಿದ್ದಾರೆ. ಸೊ ಆ ಥರ ಒಂದು ಅವ್ರು ಹೇಳ್ದಾಗೆ ಸಾಥ್ ಕೊಟ್ಟಿದ್ದಾರೆ. ನೀವಿಬ್ಬರು ಅವರಿಂದ ಏನು ಕಲ್ತಿದ್ದೀರಾ ಸುದೀಪ್ ಸರ್ ಇಂದ ಅಂತ? ಅಯ್ಯೋ, ಕಲಿಯೋದು ತುಂಬ ಇದೆ. ಅವ್ರ ಆ್ಯಕ್ಟಿಂಗ್ ಅದಕ್ಕಿಂತ ಇನ್ನೇನು ಬೇಕು ಕಲಿಯೋದು. ಸರ್ ನಾನು ನೋಡಿದಾಗ ಅವ್ರು ಈಗ ಸಿನಿಮಾ ಅಲ್ಲಿ ಆ ಒಂದು ಏನಂತಾರೆ ಅದು ನೊಣ ಬಂದ್ರೂ ಕೂಡ ಅದು ಇಲ್ಲದೆ ಇದು ಅದೆಲ್ಲ ಗ್ರಾಫಿಕ್ ಸೆಟ್ಟಿಂಗ್ ಅನಿಸುತ್ತೆ. ಬಟ್ ಅದಿಲ್ಲದೆ ಇದ್ರೂ ಕೂಡ ಇದೆ ಅನ್ನೋದು ಒಂದು ಆ್ಯಕ್ಟಿಂಗ್ ಮಾಡ್ತಾರಲ್ಲ, ಸೊ ಅದು ಎಲ್ರಿಗೂ ಬರೋದಿಲ್ಲ ಅದು. ಸೊ ಆ ಥರದ್ದು ಒಂದು ಅಷ್ಟು ಟ್ಯಾಲೆಂಟೆಡ್ ಆ್ಯಕ್ಟರ್ನ ನಾವು ಕಲಿಯೋದು ತುಂಬ ಇದೆ ಅವರಿಂದ. ಸೊ ಹಾಗೆ ಸರ್ ಈಸ್ ಅ ಸೂಪರ್. ಸರ್ ಫೈನಲ್ ಆಗಿ ಏನು ಹೇಳ್ತೀರಾ ಸೆಲೆಬ್ರಿಟಿ ಮೂವಿನ ಕನ್ನಡಿಗರಿಗೆ ಏನು ಹೇಳಬೇಕು? ಇಲ್ಲ, ತುಂಬ ಇಷ್ಟಪಟ್ಟು ಕನಸು ಹೊತ್ಕೊಂಡು ಸಿನಿಮಾ ಮಾಡಿದ್ದೀವಿ. ಅದೇ ಹೇಳೋಣ, ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ. ನಿಮ್ಗೆ ಏನು 200 ರೂಪಾಯಿ ಎಷ್ಟು ಕೊಟ್ಟು ಬರ್ತಾರೆ, ಅದಕ್ಕೆ ಮೋಸ ಅಂತೂ ಆಗಲ್ಲ. ಬಟ್ ಹಂಗಂತ ಒಳಗಡೆ ಬಂದು ಬೋರೂ ಆಗಲ್ಲ ಸಿನಿಮಾ. ನನಗೆ ತಿಳಿದಂಗೆ 5 ನಿಮಿಷನೂ ಬೋರ್ ಹೊಡಿಸಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದೀವಿ ಅನ್ನೋ ಕಾನ್ಫಿಡೆನ್ಸ್ ಇದೆ. ನೋಡೋಣ, ರಿಲೀಸ್ ಆದಮೇಲೆ ಅದು ಜನ ತೀರ್ಮಾನ ಮಾಡಬೇಕಲ್ಲ. ಎಸ್, ಫೈನಲ್ ಆಗಿ ಕನ್ನಡಿಗರಿಗೆ ಏನು ಹೇಳ್ತೀರಾ ನಿಮ್ಮ ಒಂದು ಸೆಲೆಬ್ರಿಟಿ ಸಿನಿಮಾದ? ಎಸ್, ಫೈನಲಿ ಕನ್ನಡಕ್ಕೆ ಒಂದು ಒಳ್ಳೆ ಅದ್ಭುತವಾದ ಸಿನಿಮಾ ಬರ್ತಾ ಇದೆ, ಸೆಲೆಬ್ರಿಟಿ. ಸೊ ಯಾರಿಗೂ ಕೂಡ ಬೋರ್ ಆಗೋದಿಲ್ಲ. ತುಂಬ ಒಳ್ಳೆ ಅದ್ಭುತವಾದ ಕಂಟೆಂಟ್, ತುಂಬ ಇವಾಗಿನ ಜನ್ರೇಷನ್ಗೆ ಆ್ಯಂಡ್ ಇವತ್ತಿನ ದಿನಗಳಿಗೆ ಒಂದೊಳ್ಳೆ ಕ್ಯೂಟ್ ಲವ್ ಸ್ಟೋರಿ ಬರ್ತಾ ಇದೆ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸೊ ಮಚ್. ಎಸ್, ಇದಾಗಿತ್ತು ಸೆಲೆಬ್ರಿಟಿ ಸಿನಿಮಾದ ನಟ ನಟಿಯರ ಮಾತು. ಕ್ಯಾಮ್ರಾ ಪರ್ಸನ್ ಗುರು ಜೊತೆ ಗಂಗಾ ಜಾಧವ್, ಮೇಲ್ಕೋಟೆ.